ಓಂ ಸಾಯಿರಾಮ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಉಡುಪಿ ಶ್ರೀ ಕೃಷ್ಣ ಭವನ್ ಹೋಟೆಲಲ್ಲಿ ಇವತ್ತು ನಿಮ್ಮನ್ನ ಒಂದು ಒಳ್ಳೆ ಬಾಳೆ ಎಲೆ ಊಟ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ಸುಮಾರು ಹಳೇ ಹೋಟೆಲ್ಲು. ಫಸ್ಟು ಗ್ರೌಂಡ್ ಫ್ಲೋರಲ್ಲಿತ್ತು, ಇವಾಗ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗಾಂಧಿ ಬಜಾರ್ಗೆ ಹೋದರೆ ಏನು ಹುಡುಕ್ಬೇಕಾದಂಥ ಅವಶ್ಯಕತೆನೇ ಇಲ್ಲ. ಮೇನ್ ರೋಡಲ್ಲೇ ಇದೆ ಉಡುಪಿ ಶ್ರೀ ಕೃಷ್ಣ ಭವನ್. ಎಲ್ಲರಿಗೂ ಪರಿಚಯ ಇರುತ್ತೆ, ಎಲ್ಲ ಹೋಗಿ ಟೇಸ್ಟ್ ಮಾಡಿರ್ತೀರ. ಇನ್ನೂ ಮಾಡಿಲ್ಲ ಅಂತಂದರೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಖಂಡಿತ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಯಾಕೆ ಅಂತಂದರೆ ಉಡುಪಿ ಶ್ರೀ ಕೃಷ್ಣ ಭವನ್ ಅನ್ನೋ ಹೋಟೆಲ್ಲು ಬಾಂಬೆಲೇ ತುಂಬ ಹೆಸರುವಾಸಿ ಆದಂಥ ಹೋಟೆಲ್ಲು. ಅಲ್ಲಿ ಎಲ್ಲ ಕಡೆನೂ ಇರೋದು ಹೋಟೆಲ್ ಇದ್ದೇ ಇರುತ್ತೆ. ಉಡುಪಿ ಹೋಟೆಲ್ ಅಂತಂದರೆ ಅಷ್ಟು ಫೇಮಸ್ಸು. ಹುಡುಕೊಂಡು ಹೋಗಿ ಊಟ ಮಾಡ್ಕೊಂಡು ಬರೋವಂಥದ್ದು ರೂಢಿಲಿದೆ. ಅಂಥದ್ದೇ ಒಂದು ಉಡುಪಿ ಶ್ರೀ ಕೃಷ್ಣ ಭವನ್ ಹೋಟೆಲ್ಲು ಗಾಂಧಿ ಬಜಾರ್ ಹೃದಯ ಭಾಗದಲ್ಲೇ ಬರುತ್ತೆ. ಎಲ್ಲರೂ ಇಲ್ಲೋಗಿ ಊಟ ಮಾಡೇ ಇರ್ತೀರ ನನ್ನ ಪ್ರಕಾರ. ಇತ್ತೀಚೆಗೆ ಟ್ರೆಂಡು ಸ್ಟಾರ್ಟ್ ಆಗ್ತಾ ಇದೆ. ಹಳೇ ಕಾಲದ ಊಟದ ಪದ್ಧತಿನ, ಬಾಳೆ ಎಲೆ ಮೇಲೆ ಊಟ ಮಾಡುವಂಥ ಪದ್ಧತಿನ, ಮತ್ತು ಹಬ್ಬಗಳಲ್ಲಿ ನಾವು ಮನೇಲಿ ಮಾಡ್ತಿದ್ದಂಥ ಮರ್ತೋಗ್ತಿದ್ದಂಥ ಸಂಸ್ಕೃತಿನೆಲ್ಲ ಒಂದಷ್ಟು ಹೋಟೆಲ್ಗಳು ಇಂಟ್ರಡ್ಯೂಸ್ ಮಾಡ್ತಿದೆ. ಅಂಥದ್ದೇ ಒಂದಷ್ಟು ನಾನು ಹೋಟೆಲ್ಗಳು ಸಾಯಿ ಸೊಗಡು ಆಗಿರ್ಬೋದು, ಮಡಪಳ್ಳಿ ಆಗಿರ್ಬೋದು, ಅಲ್ಲೆಲ್ಲ ಹೋಗಿ ಟೇಸ್ಟ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ನೋಡಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋದಲ್ಲಿದೆ, ಹೋಗಿ ಇಂಟ್ರೆಸ್ಟ್ ಇದ್ದರೆ ನೋಡಿ. ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ತುಂಬ ಇಷ್ಟ ಇಂಥ ಬಾಳೆ ಎಲೆ ಮೇಲೆ ಕೂತ್ಕೊಂಡು ಸಾತ್ವಿಕವಾದಂಥ ಕಲರ್ಫುಲ್ ಆಗಿರೋವಂಥ ಊಟ ಮಾಡಬೇಕು ಅಂತಂದರೆ ತುಂಬ ಇಷ್ಟ. ಇತ್ತೀಚೆಗೆ ಜಂಕ್ ಫುಡ್ಡಲ್ಲಿ ಕಲರ್ಫುಲ್ಲಾಗೇ ಕೊಡ್ತಾರೆ. ಜಂಕ್ ಫುಡ್ನ ಕಾಕ್ಟೈಲ್ಗಳಾಗಿರ್ಬೋದು ಅಥವಾ ಪಿಜ್ಜಾ, ಬರ್ಗರು, ಇದೆಲ್ಲ ಪಾಸ್ತಾ, ಅದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಅಲ್ಲ. ಅದ್ರ ಜೊತೆಗೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಕಂಪೇರಿಟಿವ್ಲಿ ಇದು ತುಂಬ ಆಹಾರಕ್ಕೆ ಒಳ್ಳೆಯದು. ಈ ಎಲೆ ಮೇಲೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಕಲರ್ಫುಲ್ಲಾಗಿದೆಯೋ ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆ ಊಟ ಇದು. ಯಾವುದಕ್ಕೂ ನೋ ಆನಿಯನ್, ನೋ ಗಾರ್ಲಿಕ್ಕು. ಮದ್ದೂರೊಡೆ, ಹಪ್ಪಳ ಮತ್ತು ಕೊಟ್ಟೆ ಕಡುಬು ಅಂತಾರಲ್ಲ, ಅದು ಬಿಸಿ ಬಿಸಿ ಹೋಳ್ಗೆ ಮಾಡಿಕೊಂಡು ಅಲ್ಲೇ ತಂದು ಸರ್ವ್ ಮಾಡಿ ಅದ್ರ ಮೇಲೆ ಯಥೇಚ್ಛವಾಗಿ ತುಪ್ಪ ಹಾಕ್ತಾರೆ. ಪುಳಿಯೋಗರೆ ಮತ್ತು ಜೊತೆಗೆ ಬೀಟ್ರೂಟ್ ಪಲ್ಯ, ಉಡಿ ಪಲ್ಯಗಳಿವೆಲ್ಲ. ಬೀಟ್ರೂಟ್ ಪಲ್ಯ, ಬೀನ್ಸ್ ಪಲ್ಯ, ಕಡಲೆಬೇಳೆ ಚಟ್ನಿ, ಕೋಸಂಬರಿ, ದಾಳಿಂಬೆ ಹಣ್ಣು ಮತ್ತು ಇದು ಕ್ಯಾರೆಟು ಎಲ್ಲ ಯಥೇಚ್ಛವಾಗಿ ಹಾಕಿರೋವಂಥ ಕೋಸಂಬರಿ, ಪೂರಿ, ಸಾಗು, ಅಂದರೆ ಇದು ಎಷ್ಟು ಬೇಕಾದರೂ ಹಾಕ್ತಾರೆ. ಆದರೆ ನಾವೆಲ್ಲ ಟೇಸ್ಟ್ ಮಾಡಬೇಕಲ್ವ. ಈ ಥರ ಅನ್ಲಿಮಿಟೆಡ್ ಊಟ ಅಂತ ಅವ್ರು ಹಾಕ್ದಷ್ಟು ನಾವು ಹಾಕಿ ಅಂತ ಹಾಕಿಸ್ಕೊಂಡು ವೇಸ್ಟ್ ಮಾಡೋ ಬದಲು ಫಸ್ಟು ಸ್ವಲ್ಪನೇ ಹಾಕಿಸ್ಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ನಮಗೆ ತುಂಬ ಇಷ್ಟ ಆಗಿರೋವಂಥದ್ದನ್ನು ಕೇಳಿ ಬಡಿಸ್ಕೊಂಡು ಊಟ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ಇವಾಗ ಸಂಕ್ರಾಂತಿ ಇವಾಗ ತಾನೇ ಆಯ್ತಲ್ವ, ಪೊಂಗಲ್ಲು ಕೂಡ ಇದೆ. ಮೆನು ಚೇಂಜ್ ಆಗ್ತಾ ಇರುತ್ತೆ. ಇನ್ನು ದ್ರಾಕ್ಷಿ ಜ್ಯೂಸ್, ಗ್ರೇಪ್ ಜ್ಯೂಸ್ ಫಸ್ಟ್ ಕೊಡ್ತಾರೆ. ಅದಾದಮೇಲೆ ಮೊಸರು ವಡೆ, ಸಬ್ಬಕ್ಕಿ ಪಾಯಸ, ಕೊಟ್ಟೆ ಕಡುಬು, ಅದ್ರ ಮೇಲೆ ಯಥೇಚ್ಛವಾಗಿ ತುಪ್ಪ, ಅದಕ್ಕೆ ಕಡಲೆಬೇಳೆ ಚಟ್ನಿ ನೆಂಚ್ಕೊಂಡು ತಿಂತಾಯಿದ್ರೆ ಆಹಾ. ಆಮೇಲೆ ಈರುಳ್ಳಿಕಾಯಿ, ಉಪ್ಪಿನಕಾಯಿ. ಮೆನು ಚೇಂಜ್ ಆಗ್ತಾ ಇರುತ್ತಂತೆ. ರಾತ್ರಿ ಹೊತ್ತು ಊಟ ಇರಲ್ಲ, ಮಧ್ಯಾಹ್ನದ ಹೊತ್ತು ಮಾತ್ರ. ನೀವು ಸಂಜೆ ಹೊತ್ತು ಹೋಗಿ ಇಲ್ಲಿ ಮಸಾಲೆ ದೋಸೆ ಟ್ರೈ ಮಾಡಬೇಕು. ಎಲ್ಲ ಕಡೆನೂ ಇತ್ತೀಚೆಗೆ ಮಸಾಲೆ ದೋಸೆ ಪಾಯಿಂಟ್ಗಳು ತುಂಬಾ ಓಪನ್ ಆಗ್ತಿದೆ. ಅದ್ರ ಮೇಲೆ ಯಥೇಚ್ಛವಾಗಿ ಬೆಣ್ಣೆ, ತುಪ್ಪ ಸವರ್ಬಿಟ್ರೆ ಆಬ್ವಿಯಸ್ಲಿ ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ, ಕಲರ್ಫುಲ್ಲಾಗಿ ಬರುತ್ತೆ. ಆದರೆ ಜಾಸ್ತಿ ತುಪ್ಪ ಹಾಕ್ತೆ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಒಳ್ಳೆ ರುಚಿ ಕೊಡುವಂಥ, ನಾವು ನಮ್ಮ ಹಳೆ ಕಾಲದಲ್ಲಿ ಹೋಗಿ ನಮ್ಮ ತಿನ್ನುವಾಗ ಮಸಾಲೆ ದೋಸೆ ಯಾವ ಥರ ಟೇಸ್ಟ್ ಕೊಡ್ತಿತ್ತು ಅದೇ ಥರ ಟೇಸ್ಟ್ನ ಉಳಿಸ್ಕೊಂಡು ಹೋಗಿದ್ದಾರೆ ಈ ಉಡುಪಿ ಶ್ರೀಕೃಷ್ಣ ಹೋಟೆಲ್ನವರು. ನೀವು ಬೇಕಾದರೆ ಹೋಗಿ ಟೇಸ್ಟ್ ಮಾಡಿ. ನನ್ನ ಮಾತು ಉತ್ಪ್ರೇಕ್ಷೆ ಅಲ್ಲ ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಸಂಜೆ ಹೊತ್ತು ಹೋಗಿ ದೋಸೆ ತಿನ್ಕೊಂಡು ಬನ್ನಿ, ಕಾಫಿ ಕುಡ್ಕೊಂಡು ಬನ್ನಿ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಹೋಗಿ. ಊಟ ಮಾತ್ರ ಮಧ್ಯಾಹ್ನದ ಹೊತ್ತು ಮಾತ್ರ ಬಾಳೆ ಎಲೆ ಊಟ ಇರುತ್ತೆ. ಸಂಜೆ ಹೊತ್ತು ಪ್ಲೇಟು ಮೀಲ್ಸ್ ಅಂತಾರಲ್ಲ ಆ ಥರದ್ದು. ನೀವು ಟ್ರೆಡಿಷನಲ್ ಸ್ಟೈಲ್ ಬಾಳೆ ಎಲೆ ಊಟ ಮಾಡಬೇಕು ಅಂತಂದರೆ ಮಧ್ಯಾಹ್ನದ ಹೊತ್ತು ಹೋಗಿ. ಎಲ್ಲ ಜನ ಕಾಯ್ತಾ ನಿಂತಿರ್ತಾರೆ. ಅಂದರೆ ಇವಾಗ ಮದುವೆ ಮನೆಗಳಲ್ಲಿ ಹೆಂಗೆ ಕಾಯ್ತಾ ಇರ್ತಾರೆ, ಒಂದು ಬ್ಯಾಚ್ ಆದ ತಕ್ಷಣ ಇನ್ನೊಂದು ಬ್ಯಾಚ್ ಕೂತ್ಕೊಳ್ಳೋಕ್ಕೆ, ಆ ಥರ ವೆಯ್ಟ್ ಮಾಡ್ತಾ ನಿಂತಿರ್ತಾರೆ. ಈ ಥರ ಆ್ಯಂಬಿಯನ್ಸ್ಗಳಲ್ಲಿ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಈ ಥರ ಬಿಸಿ ಬಿಸಿ ಊಟನ ಕಲರ್ಫುಲ್ ಕಣ್ಣಿಗೆ ಫಸ್ಟು ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಲ್ವ, ಫಸ್ಟು ಕಣ್ಣಿಗೆ ಖುಷಿ ಕೊಡಬೇಕು, ಆಮೇಲೆ ನಾಲ್ಗೆ ಗೀತ ಆಗಬೇಕು, ಆಮೇಲೆ ಮನ್ಸಿಗೆ ತೃಪ್ತಿ ಆಗುತ್ತೆ ಅಂತ. ಅದೇ ಥರದ್ದು ಒಂದು ಊಟ ಇಲ್ಲಿ ಸಿಕ್ಕುವಂಥದ್ದು ಉಡುಪಿ ಶ್ರೀಕೃಷ್ಣ ಹೋಟೆಲಲ್ಲಿ. ನೀವು ಸುತ್ತಮುತ್ತ ಗಾಂಧಿ ಬಜಾರ್ ಎಲ್ಲ ಕಡೆನೂ ಉಡುಪಿ ಸ್ಟೈಲ್ ಊಟ ಸಿಗುವಂಥ ಹೋಟೆಲ್ಗಳು ಖಂಡಿತ ಸಿಕ್ಕುತ್ತೆ. ನಮ್ಮ ಕರ್ನಾಟಕದಲ್ಲೇ ಅಲ್ಲ, ಬಾಂಬೆ ಈ ಕಡೆ ಎಲ್ಲೇ ಹೋದರೂ US ಅಲ್ಲೂ ಕೂಡ ಇರುತ್ತೆ. ಆದರೆ ಇಲ್ಲಿ ಹೋಗಿ ನೀವು ಒಂದು ಸರಿ ಟ್ರೈ ಮಾಡಿ. ಗಾಂಧಿ ಬಜಾರಲ್ಲಿ ನಾನು ಟ್ರೈ ಮಾಡಿರೋದು.
ಇನ್ನು ಇದು ಉಡುಪಿ ಸ್ಟೈಲ್ ಊಟ ಅಂತಂದರೆ ಸಾತ್ವಿಕವಾದಂಥ ಊಟ ಅನ್ನೋದು ಎಲ್ಲರಿಗೂ ಗೊತ್ತು. ವೆಜಿಟೇರಿಯನ್, ಅದರಲ್ಲಿ ಗುಳ್ಳ ಬದನೆಕಾಯಿ ಅಂತ ಅಲ್ಲೇ ಬೆಳೆಯುವಂಥದ್ದು, ಅದನ್ನು ಉಪಯೋಗಿಸ್ಕೊಂಡು ಮಾಡಿದ್ದಂಥದ್ದು ನಾನು ಹೋಗಿದ್ದ ದಿವಸ. ಗುಳ್ಳ ಬದನೆಕಾಯಿ ಸಾಂಬಾರು ಮತ್ತು ಮದ್ದೂರೊಡೆ ಕ್ರಿಸ್ಪಿಯಾಗಿ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿತ್ತು, ತುಂಬ ಚೆನ್ನಾಗಿತ್ತು ರೀ. ಹೋಳ್ಗೆನೂ ಅಷ್ಟೇ ಯಾವಾಗಲೋ ಮಾಡಿದ್ದು ಅಥವಾ ಬೆಂದೇ ಇರಲ್ಲ ಆ ಥರದ್ದು ಬಡಿಸ್ತಾರೆ ಕೆಲವೊಂದು ಕಡೆ. ನಿಜವಾಗ್ಲೂ ನಾನು ಆನೆಸ್ಟಾಗಿ ಹೇಳ್ತೀನಿ, ಇಲ್ಲಿ ಬಿಸಿ ಬಿಸಿಯಾಗಿತ್ತು ಹೋಳ್ಗೆ ಮತ್ತು ಚೆನ್ನಾಗಿ ಬೆಂದಿತ್ತು. ನಾನು ಕೆಲವು ಕಡೆ ಸುಮಾರು ಕಡೆ ನೋಡಿದ್ದೀನಿ ಹೋಳ್ಗೆ ಊಟ ಅಂತ ಅಂದ್ಬಿಟ್ಟು ಬೇಯಿಸೇ ಇರಲ್ಲ, ಸುಮ್ಮನೆ ಹಿಂಗೆ 2 ಕಡೆ ಹಿಂಗೆ ಫ್ಲಿಪ್ ಮಾಡಿಬಿಟ್ಟು ಅದನ್ನು ತಂದು ಕೊಟ್ಬಿಡ್ತಾರೆ, ಬೆಂದೇ ಇರಲ್ಲ. ಇದು ಆ ಥರ ಅಲ್ಲ, ಬಿಸಿ ಬಿಸಿ ಆಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಅದ್ರ ಮೇಲೂ ಯಥೇಚ್ಛವಾಗಿ ತುಪ್ಪ ಹಾಕ್ತಾರೆ. ಜೊತೆಗೆ ಈ ಥರ ಅನ್ನ ಗುಳ್ಳ ಬದನೆ ಅಂತಾರೆ ನೋಡಿ, ಮಂಗಳೂರು ಸೈಡ್ ಉಡುಪಿ ಸೈಡೆಲ್ಲ ಬೆಳೆಯುವಂಥದ್ದು ಇದು ಬದನೆಕಾಯಿ. ಇದೊಂಥರ ವಿಶೇಷವಾದಂಥ ಟೇಸ್ಟ್ ಕೊಡುತ್ತೆ. ಅದರಿಂದ ಮಾಡಿದ್ದಂಥ ಸಾಂಬಾರಿತ್ತು. ಇನ್ನು ನಾನು ನೋಡಿ ಊಟ ಮಾಡೋದು ನೋಡ್ತಾ ಇದ್ರೆ ನಿಮಗೂ ಮಾಡಬೇಕು ಅನಿಸುತ್ತೆ ಅಲ್ವಾ? ನನಗೆ ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ಪುನಃ ಹೋಗಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ರುಚಿಯಾಗಿ, ಅಷ್ಟು ಬಿಸಿ ಬಿಸಿಯಾಗಿ ಬಳೆ ಎಲೆ ಮೇಲೆ ತಂದು ಪ್ರೀತಿಯಿಂದ ಬಡಿಸ್ತಾರೆ. ಇತ್ತೀಚೆಗೆ ನಾನು ಹೋದಂಥ ಕೆಲವೊಂದು ಈ ಥರ ಬಾಳೆ ಎಲೆ ಮೇಲೆ ಸರ್ವ್ ಮಾಡೋವಂಥ ಹೋಟೆಲ್ಗಳಿಗೆ, ಈಗ ನಾನು ಹಾಕಿದ್ದೀನಲ್ಲ ಕೆಲವೊಂದು ಹೋಟೆಲ್ಗಳು, ಎಲ್ಲ ಕಡೆನೂ ಅಷ್ಟೇ ಇವಾಗ ತುಂಬ ಕಾಂಪಿಟೇಷನ್ ಬೇರೆ ಜಾಸ್ತಿ ಆಗ್ತಿದೆ ಅಲ್ವಾ? ಅದಕ್ಕೆ ಎಷ್ಟು ಪ್ರೀತಿಯಿಂದ ಬಂದು ಕೇಳಿ ಕೇಳಿ ಬಡಿಸ್ತಾರೆ. ನಾವೇ ಬೇಡ ಸಾಕು, ಇದನ್ನು ಟ್ರೈ ಮಾಡಿ ಇದನ್ನು ನಾನು ನಿಮಗೆ ಬಡಿಸಿರಲಿಲ್ಲ ತೊಗೊಳ್ಳಿ ಅಂತ ಕೇಳಿ ಕೇಳಿ ಬಡಿಸ್ತಾರೆ ನೋಡಿ. ಅನ್ನನೂ ಅಷ್ಟೇ, ಸಾಕು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ರಸಮ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳ್ದಂಗೆ ನಿಜವಾಗ್ಲೂ ಉಡುಪಿ ಮಠದಲ್ಲಿ ನಾವು ಊಟ ಮಾಡಿದಾಗ ರಸಮ್ ಅಂತಂದರೆ ಫಸ್ಟ್ ಹೋಗೋದೇ ರಸಮ್ ಮೇಲೆ ಕಣ್ಣು. ಉಡುಪಿ ಮಠದಲ್ಲಿ ಹೋಗಿ ಊಟ ಮಾಡಿದಾಗ ಆ ಬಾಳೆ ಎಲೆ ಮೇಲೆ ತೆಳ್ಳಗಿರೋ ರಸಮ್ಮು ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ, ಅದರ ಆನಂದಕ್ಕೆ ಮಿತಿನೇ ಇಲ್ಲ. ತುಂಬ ವರ್ಷಗಳೇ ಆಗೋಯ್ತು ನಾನು ಉಡುಪಿಗೆ ಹೋಗಿ ಮಠದಲ್ಲಿ ಊಟ ಮಾಡಿ. ದೇವರು ಯಾವಾಗ ಅನುಗ್ರಹ ಕೊಡ್ತಾನೋ ಹೋಗಿ ಮಠದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರಬೇಕು. ಎಲ್ಲ ಆದಮೇಲೆ ಲಾಸ್ಟಲ್ಲಿ ನೋಡಿ ನಾನು ಮೊಸರೊಡೆ ಅದನ್ನು ಕೂಡ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇನ್ನು ಮೊಸರನ್ನ ದಾಳಿಂಬೆ ಹಣ್ಣು ಹಾಕಿರುವಂಥ ಕರ್ಡ್ ರೈಸ್, ಅಂದರೆ ಅವರೇ ಕಲಿಸ್ಬಿಟ್ಟು ಪ್ರಿಪೇರ್ ಮಾಡಿಬಿಟ್ಟಿರ್ತಾರೆ, ಅದಾಗ್ತಾರೆ. ನನಗೆ ರಸಮ್ ತುಂಬ ಇಷ್ಟ ಆಯಿತು. ಆ ಫ್ಲೇವರು ಅಷ್ಟೇ ಗಮ್ ಅಂತ ತುಂಬ ಚೆನ್ನಾಗಿತ್ತು. ನಿಮ್ಮ ಹೆಸರು? ಹಾಂ, ನಾನು ಉತ್ತರಳ್ಳಿ ಗುಡ್ಡಾಳ ಕಡೆಯಿಂದ ಬಂದಿದ್ದೀನಿ. ಇಲ್ಲಿ ಶಾರದಮ್ಮ ದೇವಸ್ಥಾನಕ್ಕೆ ಅಭಿಷೇಕ ಕೊಟ್ಟಿದ್ವಿ. ಅಲ್ಲಿ ಅಭಿಷೇಕ ಮುಗಿಸ್ಕೊಂಡು ಬಂದು ಇಲ್ಲಿ ಒಳ್ಳೆ ಹಬ್ಬದಡಿಗೆ ಆಯಿತು ನಮಗೆ. ಭಾಳ ಚೆನ್ನಾಗಿತ್ತು. ಫಸ್ಟ್ ಟೈಮಾ? ಇಲ್ಲ ಇಲ್ಲ, ಸಾಮಾನ್ಯ ಬರ್ತಾ ಇರ್ತೀವಿ ಈ ಕಡೆ ಶಾಪಿಂಗ್ ಬಂದಾಗೆಲ್ಲ ಬರ್ತಿರ್ತೀವಿ. ನಾವು ಅಮ್ಮನಗರದಲ್ಲೇ ಇದ್ವಿ, ಹಾಗಂತೂ ಇನ್ನೂ ಒಂದ್ಸಲಿ ಬರ್ತಾ ಇದ್ವಿ. ಈಗ ಈ ಕಡೆ ಬಂದಾಗೆಲ್ಲ ಬೆಳಗ್ಗೆ ಸಿಕ್ಕರೆ ಬೆಳಗ್ಗೆ, ಸಂಜೆ ಸಿಕ್ಕರೆ ಸಂಜೆ. ಊಟ ಅಂತೂ ಮಿಸ್ ಮಾಡಲ್ಲ, ಊಟಕ್ಕೋಸ್ಕರನೇ ಬರ್ತಿರ್ತೀವಿ. ದೋಸೆ ಟ್ರೈ ಮಾಡಿದ್ದೀರಾ? ಎಲ್ಲನೂ ಪ್ರತಿಯೊಂದು ಐಟಮು ತಿಂದಿದ್ದೀವಿ, ಎಲ್ಲವೂ ಅಲ್ಟಿಮೇಟ್ ಆಗಿದೆ. ಯಾರು ಬರಬೇಕು ಮಾಡಬೇಕು, ಬೆಂಗಳೂರು ಹೊಸ ರುಚಿ ಬೇಕು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇವರೂ ತುಂಬ ದೂರದಿಂದ ಬಂದಿದ್ರಂತೆ. ಅವರು ಯಾವಾಗಲೂ ರೆಗ್ಯುಲರ್ ಆಗಿ ಗಾಂಧಿ ಬಜಾರ್ ಕಡೆ ಶಾಪಿಂಗಿಗೆ ಬಂದರೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಇನ್ನು ಹೊಟ್ಟೆ ತುಂಬ ರುಚಿಯಾದಂಥ, ಆರೋಗ್ಯಕ್ಕೆ ಹಿತವಾದಂಥ, ಸಾತ್ವಿಕವಾದಂಥ ಒಂದು ಊಟ ಮಾಡಾದಮೇಲೆ ಬೀಡ ಮತ್ತು ಬಾಳೆಹಣ್ಣು ಇಟ್ಟಿರ್ತಾರೆ, ತಂದು ಟೇಬಲ್ ಹತ್ರನೂ ಕೊಡ್ತಾರೆ. ಬೇಕು ಅಂದರೆ ಅಲ್ಲೂ ಬೇಕಾದ್ರೆ ತೊಗೊಂಡು ಬರ್ಬೋದು. ಒಂಥರ ಒಂದು ಒಳ್ಳೆ ಊಟ ಮಾಡ್ಕೊಂಡು ಬಂದಂಥ ಅನುಭವ ಖಂಡಿತ ಆಗುತ್ತೆ, ಮನಸ್ಸಿಗೆ ತೃಪ್ತಿ ಆಗುತ್ತೆ. ಆರೋಗ್ಯವಾದಂಥ ಊಟ ಮಾಡ್ಕೊಂಡು ಬಂದ್ವಿಪ್ಪ ಅನಿಸುತ್ತೆ. ಇನ್ನು ಇವರು ಶ್ರೀ ಗುರು ರಾಘವೇಂದ್ರ ಅಂತ ಸೀರಿಯಲ್ ಬರ್ತಾ ಇದೆಯಲ್ಲ, ಅದರಲ್ಲಿ ಶ್ರೀ ವಿಷ್ಣು ಪಾತ್ರ ಮಾಡಿದಾರಂತೆ. ಅವರು ಕೂಡ ಫ್ಯಾಮಿಲಿ ಸಮೇತ ಊಟಕ್ಕೆ ಬಂದಿದ್ದರು. ಅವರನ್ನು ಮಾತಾಡಿಸ್ದೆ, ತುಂಬ ಖುಷಿ ಆಯಿತು. ಏನೋ ಒಂಥರ ಸಾತ್ವಿಕವಾದಂಥ ಊಟ ಮಾಡಿ ಈ ಥರ ಒಂದು ಒಳ್ಳೆ ಡಿವೈನ್ ಅನ್ನೋ ಥರ ಆ ಥರ ಒಂದು ಸೀರಿಯಲಲ್ಲಿ ಮಾಡಿದಂಥ ಒಂದು ಪಾತ್ರಧಾರಿನ ಮೀಟ್ ಮಾಡಿ ತುಂಬ ಖುಷಿಯಾಯಿತು. ವಿಷ್ಣು ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದಾರಂತೆ ಅವರು ರಾಘವೇಂದ್ರ ಮಹಾತ್ಮೆಯಲ್ಲಿ. ನನಗೆ ತುಂಬ ಖುಷಿಯಾಯಿತು. ಈ ಥರ ಒಂದು ಒಳ್ಳೆ ಡಿವೈನ್ ಪ್ಲೇಸಿಗೆ ಬಂದು ಊಟ ಮಾಡಿ ಆ ಥರ ಒಂದು ಒಳ್ಳೆ ದೇವ್ರಿಗೆ ಸಂಬಂಧಪಟ್ಟಂಥ ಸೀರಿಯಲಲ್ಲಿ ಮಾಡ್ತಾ ಇರೋವಂಥ ಒಂದು ಪಾತ್ರಧಾರಿನ ಮಾತಾಡಿಸಿ, ಅವ್ರ ಅಮ್ಮನ ಮಾತಾಡಿಸಿ, ಆವಾಗಲೇ ಮಾತಾಡಿದ್ರಲ್ಲ ಅವ್ರ ತಾಯಿ, ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ತುಂಬ ವಿಶ್ವಾಸದಿಂದ ಮಾತಾಡಿದ್ರು. ನಿಜವಾಗ್ಲೂ ಇವಾಗೆಲ್ಲ ತುಂಬ ಒಂದು ಆ ಥರದ್ದೆಲ್ಲ ನೋಡೋಕ್ಕೆ ತುಂಬ ರೇರು ಸಿಗೋವಂಥದ್ದು. ಈ ಥರ ಊಟಗಳಾಗಲಿ, ಆ ಥರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋವಂಥವ್ರಾಗಲಿ
ಈ ಥರದ್ದನ್ನೆಲ್ಲ ನಮಗೆ ನೋಡೋಕ್ಕೆ ಸಿಕ್ಕೋದು ತುಂಬ ಅಪರೂಪ. ಆ ಥರದ್ದೆಲ್ಲ ನನಗೆ ನೋಡಿದಾಗ ತುಂಬ ಖುಷಿಯಾಗುತ್ತೆ. ನೋಡಿ ಊಟ ಎಲ್ಲ ಆದಮೇಲೆ ಈ ಥರ ಒಂಥರ ಇದೆಲ್ಲ ಹೋಟೆಲ್ ಅನ್ನೋ ಥರ ಅನ್ಸೋದೇ ಇಲ್ಲ ಇದೆಲ್ಲ ನೋಡಿದ್ರೆ ಅಲ್ವಾ? ನೀವು ಒಂದ್ಸರಿ ಹೋಗಿ ಊಟ ಮಾಡ್ಕೊಂಡು ಬನ್ನಿ.